ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಾಡ್ತಾ ಇರೋದು ಹೈದರಾಬಾದ್ ಸ್ಪೆಷಲ್ ನಹಾರಿ. ಇದು ಇವತ್ತು ನಾನು ಮಟನಲ್ಲಿ ನಹಾರಿ ಮಾಡ್ತಾ ಇರೋದು. ತುಂಬ ಟೇಸ್ಟ್ ಆಗಿರುವಂಥ ಈ ನಹಾರಿಯದು ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ಟೈಮ್ ವೇಸ್ಟ್ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ತಗೊಂಡಿದ್ದೇನೆ ಮಟನ್ ಪೀಸಸ್. ನೀವಿಲ್ಲಿ ಮಟನ್ ಜಾಗದಲ್ಲಿ ಚಿಕನ್ ಅಷ್ಟೇನಿಲ್ಲ, ಮಟನ್ ಇದರ ಬೋನದ್ದು ಪೀಸ್ ಇದ್ದರೆ ಅದರಲ್ಲಿ ಈ ಥರ ನೀವು ತಗೊಳ್ಬೋದು. ತುಂಬ ಟೇಸ್ಟಾಗಿ ಬರ್ತದೆ. ನಲ್ಲಿ ಮೂಲೆಯಿಂದನೂ ಈ ಥರ ನಹಾರಿ ಮಾಡ್ಬೋದು, ಹಾಗೂ ಆಡಿನ ಕಾಲದ್ದು ಕೂಡ ನಹಾರಿ ಮಾಡ್ಬೋದು. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಈ ಥರ ತಗೊಂಡಿದ್ದೇನೆ. ನೀವು ಅನಿಸ್ಬೋದು ಇದೇನು ಈ ಥರ ಪೀಸಸ್ ಅಂತ. ನಾನು ಇದೇ ಥರ ಪೀಸಸ್ ತಗೊಂಡಿದ್ದು ನಹಾರಿಗೋಸ್ಕರನೇ. ಅಂದರೆ ಈ ಥರದ ಪೀಸಸ್ ನಲ್ಲಿ ಮೂಲೆಯಲ್ಲೇ ಇದ್ದರೆ ತುಂಬ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ. ಈಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಒಂದು ಕುಕ್ಕರಲ್ಲಿ ಹಾಕಿದ್ದೇನೆ. ತುಂಬ ಈಸಿ ಇದು ಮಾಡಲಿಕ್ಕೆ, ಟೇಸ್ಟ್ ಅಂತ ಹೇಳೋದೇ ಬೇಡ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ನೀವು ಜಾಸ್ತಿ ತಗೊಳ್ಳುವುದಾದರೆ ಎಲ್ಲ ಕ್ವಾಂಟಿಟಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ, ಹಾಗೂ ಇದಕ್ಕೆ ಈಗ ಸ್ವಲ್ಪ ಶಾಯಿ ಜೀರಾ ಹಾಕ್ತಾ ಇದ್ದೇನೆ. ಶಾಯಿ ಜೀರಾ ಅಂತ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಇದ್ದರೆ ಶಾಯಿ ಜೀರಾ ಹಾಕ್ಕೊಳ್ಳಿ. ಹಾಗೂ ಒಂದಿಷ್ಟು ಕಾಳು ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ತುಂಬ ಈಸಿ ಕೂಡ ಮಾಡಲಿಕ್ಕೆ, ಟೇಸ್ಟ್ ಕೂಡ ಆಗಿರ್ತದೆ. ಈ ಗರಂ ಮಸಾಲದ ಒಂದು ಹೂ ಥರ ಬರ್ತದೆ, ಅದು ಹಾಕ್ತೇನೆ. ಈ ಹೂ ನಿಮ್ಮ ಮನೆಯಲ್ಲಿ ಇದ್ದರೆ ಹಾಕಿ. ಇದಕ್ಕೆ ಪತ್ತರ್ಕ ಫೂಲ್ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಪಲಾವ್ ಎಲೆ ಕೂಡ ಹಾಕ್ತೇನೆ. ನಿಮಗೆ ಇಷ್ಟವಿದ್ದ ಗರಂ ಮಸಾಲ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಷ್ಟೇ ಗರಂ ಮಸಾಲ ಹಾಕ್ತಾ ಇರೋದು. ಹಾಗೂ ಇದಕ್ಕೆ ಈಗ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೇನೆ. ಹಾಗೂ ಮೆಣಸಿನ ಪುಡಿ, ಖಾರ 1-2-3 ಚಮಚ ಹಾಕಿದ್ದೇನೆ. 1-2 ಹಸಿಮೆಣಸು ಕೂಡ ಹಾಕಲಿಕ್ಕೆ ಉಂಟು ಲಾಸ್ಟಿಗೆ, ಅದಕ್ಕೋಸ್ಕರ ಸ್ವಲ್ಪ ನೋಡಿ ಹಸಿಮೆಣಸು ಈ ಖಾರದ ಪುಡಿ ಹಾಕೋಣ. ಅಂದರೆ ನೀವು ಖಾರ ತುಂಬ ಜಾಸ್ತಿ ಬೇಕು ನಿಮ್ಗೆ ಅಂದರೆ, ನೀವು ಖಾರ ಸ್ಪೈಸಿ ತಿನ್ನುವವರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಗಾರ್ಲಿಕ್ ಜಿಂಜರ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೇನೆ, 1.5 ಟೀ ಸ್ಪೂನ್. ಈ ಶುಂಠಿ ಬೆಳ್ಳುಳ್ಳಿ ಒಂದು ಹೋಮ್ಮೇಡ್ ಶುಂಠಿ ಬೆಳ್ಳುಳ್ಳಿ, ಇದರಲ್ಲಿ ಸ್ವಲ್ಪ ಉಪ್ಪು ಕೂಡ ಉಂಟು, ಅದಕ್ಕೋಸ್ಕರ ಉಪ್ಪೆಲ್ಲ ಮತ್ತೆ ನೋಡಿ ನಾನು ಟೇಸ್ಟ್ ಮಾಡಿ ಹಾಕ್ಕೊಳ್ತೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ನಮ್ಮ ಗಾರ್ಲಿಕ್ ಜಿಂಜರ್ ಪೇಸ್ಟದ್ದು ಕೂಡ ವೀಡಿಯೋಸ್ ನನ್ನ ಚಾನಲಲ್ಲಿ ಉಂಟು, ನೋಡಲಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಅದರಲ್ಲಿ ತುಂಬ ನಿಮಗೆ ಬೇಕಾದಂತಹ ಎಲ್ಲ ವಿವರಿಸಿದ್ದೇನೆ ಫ್ರೆಂಡ್ಸ್, ಹೋಗಿ ನೋಡಿ ಅದನ್ನು ಕೂಡ. ನನ್ನ ಈ ವಿಡಿಯೋ ನೋಡಿದ ಮೇಲೆ ಆ ವಿಡಿಯೋಸನ್ನು ಕೂಡ ನೋಡಿ. ಈಗ ಇದಕ್ಕೆ ನಾನು ನೀರು ಹಾಕ್ತಾ ಇದ್ದೇನೆ. ನೀರು ಜಾಸ್ತಿ ಹಾಕ್ತಾ ಇಲ್ಲ, ಜಾಸ್ತಿ ನೀರು ಹಾಕಿದರೆ ಕುಕ್ಕರಿಂದೆಲ್ಲ ಬಿದ್ದು ಹಾಳಾಗ್ತದೆ ಮಸಾಲೆ ಎಲ್ಲ ಚೆಲ್ಲಿ, ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ ನೋಡಿ ನೀರು ಹಾಕಿದ್ದೇನೆ. ಒಂದು 8 ವಿಸಿಲ್ ತೆಗೆಯೋಣ. ಚೆನ್ನಾಗಿ ಬೇಯಬೇಕು ಇದು. ನೋಡಿ ಈ ಥರ ಚೆನ್ನಾಗಿ ಮಸ್ಕ ಥರ ಆಗಬೇಕು ಬೇಯ್ದು, ಆಗ ಇದರದ್ದೆಲ್ಲ ಟೇಸ್ಟ್ ನಮ್ಮ ಸೂಪಲ್ಲಿರ್ತದೆಲ್ಲ ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ದಿದೆ ಅಂದರೆ, ಈ ಥರ ಹುಡಿಯಾಗಿದೆ. ನಲ್ಲಿ ಮೂಲೆಯಲ್ಲೇ ಇದ್ದರೆ ತುಂಬ ಟೇಸ್ಟ್ ಆಗಿರ್ತದೆ. ನಾನು ಮೊನ್ನೆ ಕೂಡ ಮಟನ್ ಮರಕದ್ದು ಕೂಡ ವೀಡಿಯೋಸ್ ಹಾಕಿದ್ದೇನೆ, ಅದು ಕೂಡ ತುಂಬ ಟೇಸ್ಟ್ ಆಗಿರ್ತದೆ. ಅದನ್ನು ಕೂಡ ನೋಡಲಿಲ್ಲ ಅಂದರೆ ಮತ್ತೆ ನೋಡ್ಕೊಂಡು ಬನ್ನಿ. ಇದಕ್ಕೆ ಒಂದಷ್ಟು ನೀರು ಹಾಕ್ತೇನೆ, ಅಂದರೆ ನೀರು ತುಂಬಾ ಹಾಕಬೇಕು ನೀರು. ಇದು ಮತ್ತೆ ನಾನು ಒಗ್ಗರಣೆ ಕೊಡುವಾಗ ಅದರಿಂದ ದಪ್ಪಗಾಗ್ತದೆ. ಅದು ಎಲ್ಲ ನಾನು ಗೋಧಿ ಹಿಟ್ಟಲ್ಲಿ ಒಗ್ಗರಣೆ ಕೊಡೋದು, ಅದರಿಂದಾಗಿ ಈ ಥರ ನೋಡಿ. ಇದು ಈಗ ನೋಡುವಾಗ ಖಾಲಿ ನೀರು ಥರನೇ ಕಾಣ್ತಾ ಇರ್ಬೋದಲ್ಲ. ಈಗ ಕುದಿದ ಮೇಲೆ ಎಂಡಿಗೆ ಹೇಗೆ ಆಗ್ತದೆ ಅಂತ ನೀವೇ ನೋಡಿ. ತುಂಬ ಟೇಸ್ಟ್ ಅಂತೂ ವಾಹ್. ಈಗ ಇದಕ್ಕೆ ಉಪ್ಪು ಸ್ವಲ್ಪ ಕಮ್ಮಿ ಉಂಟು, ಅದಕ್ಕೋಸ್ಕರ ಉಪ್ಪು ಕೂಡ ಆ್ಯಡ್ ಮಾಡ್ತೇನೆ. ಸ್ವಲ್ಪ ಉಪ್ಪು ಕಮ್ಮಿ ಇರೋದ್ರಿಂದ, ಗಾರ್ಲಿಕ್ ಜಿಂಜರ್ ಪೇಸ್ಟಲ್ಲಿ ಉಪ್ಪಿತ್ತು, ಅದಕ್ಕೋಸ್ಕರ ನಾನು ಉಪ್ಪು ಹಾಕಲಿಲ್ಲ. ಈಗ ನೋಡುವಾಗ ಸ್ವಲ್ಪ ಉಪ್ಪು ಚಪ್ಪೆ ಇರುವುದರಿಂದ ಉಪ್ಪು ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೋಸ್ಕರ ಬಿಡ್ತಾ ಇದ್ದೇನೆ. ನೋಡಿ ಈ ಥರ ಕುದಿಬೇಕು ಚೆನ್ನಾಗಿ, ತುಂಬ ಚೆನ್ನಾಗಿ ಇದೆಲ್ಲ ಕುದಿಬೇಕು. ನೋಡಿ ಇಷ್ಟು ತೆಳು ಉಂಟಲ್ವಾ. ಈಗ ಸ್ವಲ್ಪ ಹೊತ್ತಾದಮೇಲೆ ಇದು ಹೇಗೆ ದಪ್ಪಗಾಗ್ತದೆ ನೋಡಿ. ಇದು ಈ ಥರ ತೆಳುವೇ ಇರುವುದು ನಹಾರಿ ಅಂದರೆ. ಈಗ ಇದೆಲ್ಲ ಒಗ್ಗರಣೆಗೋಸ್ಕರ ಒಂದು 2 ಕಟ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಒಂದು ಈರುಳ್ಳಿಯನ್ನು ಈ ಥರ ಕಟ್ ಮಾಡಿದ್ದೇನೆ. ಇದು ಒಂದು ತಟ್ಟೆಯಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಗೋಧಿ ಹಿಟ್ಟು ನೋಡಿ ತುಂಬ ಜಾಸ್ತಿ ಹಾಕಬೇಡಿ, ಇನ್ನು ಒಂದು ಅಂದಾಜು ಪ್ರಕಾರ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ಕೇಳಿ. ಈಗ ಇಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕೋತೇನೆ, ಇದು ಒಗ್ಗರಣೆಗೋಸ್ಕರ. ಈ ಬಾಣಲೆಯದ್ದು ಎಣ್ಣೆ ಬಿಸಿ ಆದಮೇಲೆ ನಮಗೆ ಈರುಳ್ಳಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ಲೈಟ್ ಗುಲಾಬಿ ಕಲರ್ಗೆ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು. ತುಂಬ ಬ್ರೌನ್ ಆಗುವ ತನಕ ಅಲ್ಲ, ಅಂದರೆ ಈ ಥರ ನೋಡಿ ಸ್ವಲ್ಪ ಗುಲಾಬಿ ಕಲರ್ ಆಗಬೇಕು. ನೋಡಿ ನೀವು ಹೇಗೆ ಅಂತ. ತುಂಬ ಈಸಿ ಫ್ರೆಂಡ್ಸ್. ಟೇಸ್ಟ್ ಎಷ್ಟು ಚೆನ್ನಾಗಿ ಆಗ್ತದೆ ಗೊತ್ತುಂಟ. ಇಲ್ಲಿ ಎಲ್ಲ ತುಂಬ ಫೇಮಸ್ ಮಟನ್ ನಹಾರಿ ಇದು. ಈಗ ನೋಡಿ ಇದಕ್ಕೆ ಒಂದು 3 ಹಸಿಮೆಣಸನ್ನು ಕೂಡ ಹಾಕಿದ್ದೇನೆ, ಸ್ವಲ್ಪ ಕಲರ್ ಚೇಂಜ್ ಆದಾಗ ಈರುಳ್ಳಿಯದ್ದು.
ಈ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಯದು ಕಲರ್ ಇನ್ನೂ ಕೂಡ ಸ್ವಲ್ಪ ಚೇಂಜ್ ಆಗಬೇಕು ನೋಡಿ. ಇಷ್ಟ ಆದರೆ ಸಾಕು. ಈಗ ಅದಕ್ಕೆ ಈ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಈ ಗೋಧಿ ಹಿಟ್ಟನ್ನು ಚೆನ್ನಾಗಿ ಪರಿಮಳ ಬರುವ ತನಕ, ಬ್ರೌನ್ ಕಲರ್ ಆಗುವ ತನಕ ಈ ಥರ ಎಣ್ಣೆಯಲ್ಲಿ ಕೈ ಆಡಿಸ್ತಾ ಇರಬೇಕು. ಅಂದರೆ ಇದನ್ನು ನೀವು ಬಿಟ್ಟು ಹೋಗಬಾರ್ದು, ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ಥರ. ಇಲ್ಲಾಂದರೆ ಅದು ಕರಿದು ಹೋಗ್ತದೆ. ಅದಕ್ಕೋಸ್ಕರ ಗ್ಯಾಸನ್ನೆಲ್ಲ ಸ್ಪೀಡ್ ತುಂಬ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಈಗ ಇದಕ್ಕೆ ನಾನಿಲ್ಲಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೇನೆ. ಪುದೀನ ಸೊಪ್ಪು ಇದ್ದರೆ ಪುದೀನ ಸೊಪ್ಪನ್ನು ಕೂಡ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕಿ, ಇನ್ನೂ ತುಂಬ ಟೇಸ್ಟ್ ಜಾಸ್ತಿ ಆಗ್ತದೆ. ನಮ್ಮ ಮನೆಯಲ್ಲಿ ಪುದೀನ ಸೊಪ್ಪು ಇರಲಿಲ್ಲ, ಅದಕ್ಕೋಸ್ಕರ ನಾನು ಖಾಲಿ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ತಾ ಇದ್ದೇನೆ ನೋಡಿ. ಈ ಥರ ಇದು ಕಲರ್ ಚೆನ್ನಾಗಿ ಇನ್ನೂ ಸ್ವಲ್ಪ ಆಗಲಿಕ್ಕೆ ಉಂಟು. ಅಲ್ಲಿ ತನಕ ಇದು ಇಲ್ಲಿ ಕುದೀತಾ ಉಂಟು ನಮ್ಮ ನಹಾರಿಯದ್ದು ಶೇರ್ವ. ಸ್ವಲ್ಪ ಉಪ್ಪು ಇನ್ನೂ ಕೂಡ ಸ್ವಲ್ಪ ಚಪ್ಪೆ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೆ. ಈಗ ನೋಡಿ ಈ ಥರ ಕಲರ್ ಬಂದು ತುಂಬ ಒಳ್ಳೆ ಪರಿಮಳ ಬರ್ತದೆ ಇದು ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆದಾಗ. ಆಗ ಇದನ್ನು ನಾವು ಇದಕ್ಕೆ ಒಗ್ಗರಣೆ ಈ ಥರ ಹಾಕಬೇಕು ನೋಡಿ. ಈ ಥರ ಹಾಕಬೇಕು. ಈ ಥರ ಹಾಕಿದ ಮೇಲೆ ಅಂತೂ ಇದು ಸ್ವಲ್ಪ ತುಂಬ ತೆಳು ಕಾಣ್ತಾ ಇತ್ತಲ್ವ, ದಪ್ಪಗಾಗ್ತದೆ. ಒಳ್ಳೆ ದಪ್ಪಗಂದರೆ ತುಂಬ ದಪ್ಪಗಾಗಲ್ಲ, ನಮಗೆ ಎಷ್ಟು ಬೇಕು ನಾರ್ಮಲ್ ರೊಟ್ಟಿಯೊಟ್ಟಿಗೆ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗ್ತದೆ ನೋಡಿ. ಈಗ ಇದನ್ನು ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಕುದಿಸೋಣ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಇಷ್ಟರವರೆಗೆ ಇದನ್ನು ಟ್ರೈ ಮಾಡಲಿಲ್ಲ ಅಂದರೆ ಟ್ರೈ ಮಾಡಿ. ನಾನು ಗ್ಯಾರಂಟಿಯೊಂದಿಗೆ ಹೇಳ್ತಾ ಇದ್ದೇನೆ, ತುಂಬ ಟೇಸ್ಟಿಯಾಗಿ ಆಗ್ತದೆ ಹಾಗೂ ಪರ್ಫೆಕ್ಟಾಗಿ ನಾನು ಮಾಡಿದ ಥರನೇ ನೀವು ಇದನ್ನೆಲ್ಲ ಫಾಲೋ ಮಾಡಿದರೆ ಇದೇ ಥರ ಬರ್ತದೆ ನೋಡಿ. ಇದೀಗ ಚೆನ್ನಾಗಿ ಕುದೀತಾ ಉಂಟು ನೋಡಿ, ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿ. ಇಷ್ಟೇ ದಪ್ಪ ಇರಬೇಕು, ಜಾಸ್ತಿ ದಪ್ಪ ಆಗಬಾರ್ದು. ಇದು ಇಷ್ಟಿದ್ರೆ ಸಾಕು. ಈಗ ಇಲ್ಲಿ ನಮ್ಮ ನಾನ್ ಜೊತೆ ರೆಡಿ ಉಂಟು ನೋಡಿ. ಇಲ್ಲಿ ನಾವು ಇದರೊಟ್ಟಿಗೆ ಚಪಾತಿಗಿಂತ ಇದರಲ್ಲೇ ಕಾಂಬಿನೇಷನ್ ಅಂತೂ ನಾನ್ಕಿ ರೊಟ್ಟಿಯೇ ನಾನೇ ಚೆನ್ನಾಗಿರ್ತದೆ. ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕೋಣ, ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು. ಆಮೇಲೆ ನಾವಿದನ್ನು ಈಗ ಡಿನ್ನರಲ್ಲಿ, ನಾನಿದು ರಾತ್ರಿಗೆ ರೆಡಿ ಮಾಡಿದ್ದು, ತುಂಬ ಟೇಸ್ಟಾಗಿರುವಂತಹ ನಮ್ಮ ಈ ಮಟನ್ ನಹಾರಿ ಹಾಗೂ ನಾನ್ಕಿ ರೊಟ್ಟಿಯೊಂದಿಗೆ ನಾವಿದನ್ನು ಇವತ್ತು ಎಂಜಾಯ್ ಮಾಡೋಣ. ನೀವು ಕೂಡ ಇದನ್ನು ಮಾಡಿ, ಇದೇ ಥರ ನೀವು ಕೂಡ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾನೇ ಸಣ್ಣ ಒಂದು ಈ ವಿಡಿಯೋವನ್ನು ಶೇರ್ ಮಾಡಿದ್ದೇನೆ. ಇಷ್ಟ ಆಯಿತು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು. ನನ್ನ ಈ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸ್ತೇನೆ. ನೆಕ್ಸ್ಟ್ ಸಿಗ್ತೇನೆ ಇನ್ನೊಂದು ರೆಸಿಪಿಯೊಟ್ಟಿಗೆ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.